ಇಂದು ಕರ್ನಾಟಕ ಗಣ ಸರ್ಕಾರ ಲಿಡ್ಕರ್ ನಿಗಮ ಮಂಡಳಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುಂಡರ್ಗಿ ನಾಗರಾಜ್ ಸರ್ ಅವರು ಕೆಲಸದ ನಿಮಿತ್ತವಾಗಿ ಮಹಾಲಿಂಗಪುರಕ್ಕೆ ಆಗಮಿಸಿದ್ರು. ಇದೇ ಸಂದರ್ಭದಲ್ಲಿ ಡೋರ ಕಕ್ಕಯ್ಯ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಸಂತೋಷ್ ಸವಣೂರ್ ಸರ್ ಅವರು ಕೂಡ ಆಗಮಿಸಿದ್ರು. ಸ್ಥಳೀಯ ಕಾಂಗ್ರೆಸ್ ಪಕ್ಷದ ನಾಯಕರುಗಳಾದ ಶ್ರೀ ಅರ್ಜುನ್ ದೊಡ್ಡಮನಿ, ಶ್ರೀ ವಿಠಲ್ ಹೊಸ್ಮನಿ, ಭೂ ನ್ಯಾಯ ಮಂಡಳಿ ಸದಸ್ಯರು ಶ್ರೀ ಪರಶುರಾಮ್ ಮೇತ್ರಿ, ಶ್ರೀ ಲಕ್ಷ್ಮಣ್ ಮಾಂಗ್, ಶ್ರೀ ಭೀಮ್ಸಿ ಗೌಂಡಿ, ಶ್ರೀ ಶಿವಸು ಗೌಂಡಿ, ಶ್ರೀ ಶ್ರೀಶೈಲ್ ದೊಡ್ಡಮನಿ, ಆಶ್ರಯ ಕಮಿಟಿ ಸದಸ್ಯರು ಶ್ರೀ ಶಶಿಧರ್ ಮುಖ್ಯಣ್ಣವರ್ ಹಾಗೂ ಇನ್ನೂ ಅನೇಕ ಮಹಾಲಿಂಗಪುರದ ನಾಯಕರು ಹಾಗೂ ಯುವಕರು ಸೇರಿ ಸನ್ಮಾನಿಸಿ ಸತ್ಕರಿಸಿದರು. ಬ್ಯೂರೋ ರಿಪೋರ್ಟ್, JBTV ನ್ಯೂಸ್, ಮಹಾಲಿಂಗಪುರ. ಈಗಾಗಲೇ ನಾನು ನಿನ್ನೆ ಒಂದು ಚಿಮ್ಮಡ ಗ್ರಾಮದಲ್ಲಿ ನಮ್ಮ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮದ ಲಿಡ್ಕರ್ ಅಭಿವೃದ್ಧಿ ನಿಗಮದಿಂದ ಒಂದು ಸವಲತ್ತು ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ರಾತ್ರಿ ಅದರಲ್ಲಿ ಸುಮಾರು ಒಂದು 30 ಜನರಿಗೆ ಒಂದು 2 ತಿಂಗಳು ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೊಂದು ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ವಸ್ತುಗಳು ಉತ್ಪನ್ನ ಮಾಡಲಿಕ್ಕೆ ಅವ್ರಿಗೊಂದು ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಕ್ಯಾಂಪ್ ಮಾಡಿದರು. ಅದರ ನಂತರ ಒಂದು ಸವಲತ್ತು ವಿತರಣೆ ಕಾರ್ಯಕ್ರಮ ಅಂದರೆ ಅವರಿಗೆ ಮಿಷನರಿ ಕೊಡ್ತಕ್ಕಂಥದ್ದು ಮತ್ತು ಅದಕ್ಕೆ ಬೇಕಾಗ್ತಕ್ಕಂಥ ಸಲಕರಣೆ ಕೊಡ್ತಕ್ಕಂಥ ಒಂದು ಕೆಲಸ ನಿನ್ನೆ ಆಯಿತು. ನಿನ್ನೆ ರಾತ್ರಿ ಲೇಟಾಗಿ ಈ ದಿನಕ್ಕೆ ಉಳ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಇವತ್ತು ರಾತ್ರಿ ಉಳ್ಕೊಂಡಿದ್ದೀವಿ. ಇವತ್ತು ಬೆಳಿಗ್ಗೆ ನಮ್ಮೆಲ್ಲ ಸ್ನೇಹಿತರು, ಎಲ್ಲ ನಮ್ಮ ಸಮಾಜದ ಮಾದಿಗ ಸಮಾಜ, ಡೋರ ಸಮಾಜ, ಸಮಗಾರ ಮತ್ತು ಮಚ್ಚಗಾರ ಸಮಾಜದ ಎಲ್ಲ ನಾಯಕರು ಮತ್ತು ಇಲ್ಲಿ TP ಸದಸ್ಯರು ಮತ್ತು ಮಾಜಿ TP ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಪುರಸಭೆ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರ ಜೊತೆ ಒಂದು ನಮ್ಮ TV ಮಾಧ್ಯಮದವ್ರ ಜೊತೆನೂ ನಾನು ಮಾತಾಡಿ ಈ ದಿನ ಎಲ್ಲರಿಗೂ ಮಾತಾಡಿ ಈ ಅಂಬೇಡ್ಕರ್ ಸರ್ಕಲಲ್ಲಿ ಇವತ್ತು ಬಂದು ಇಲ್ಲಿ ಒಂದು ನಮ್ಮ ಜೊತೆ ಭೇಟಿಯಾಗಿದ್ದೀನಿ. ಇವತ್ತು ನಾನು ನಮ್ಮ ನಿಗಮದಿಂದ ಇವತ್ತೇನು ಲಿಡ್ಕರ್ ನಿಗಮ ಇದೆ, ಲಿಡ್ಕರ್ ನಿಗಮದಿಂದ ಹಲವಾರು ಯೋಜನೆಗಳಿದ್ದಾವೆ. ಸುಮಾರು ಒಂದು 7-8 ಯೋಜನೆಗಳು ಅತ್ಯಂತ ಒಳ್ಳೆಯ ಯೋಜನೆಗಳಾಗಿದ್ದು, ಅದರಲ್ಲಿ ವಿಶೇಷವಾಗಿ ಮನೆ ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಆಮೇಲೆ ನಮ್ಮ ಚರ್ಮಶಿಲ್ಪಿ ಅಂತಕ್ಕಂಥ ಒಂದು ಯೋಜನೆ ಇದೆ. ಈಗಾಗಲೇ ಈ ಊರಲ್ಲಿ ಬಾಬೂಜಿಯವರ ಬಿಲ್ಡಿಂಗ್ ಇರೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಚರ್ಮಶಿಲ್ಪಿ ಭವನ ಅಂತ ಮಾಡ್ಬೋದಾಗಿತ್ತು. ಬಾಬೂಜಿಯವರ ದೊಡ್ಡ ಬಿಲ್ಡಿಂಗ್ ಇರೋದ್ರಿಂದ ಬೇಡ. ಅದರ ಬದಲಾಗಿ ಬೇರೆ ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಲಿಡ್ಕರ್ ಸಂಸ್ಥೆಯಿಂದ ಏನಾದರೂ ಒಂದು ಗುರುತಿರ್ತಕ್ಕಂಥ ಒಂದು ಕೆಲಸ ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ.